ಈ ಕಾರ್ ಒಳಗಡೆ ಟಾಕ್ಸಿಕ್, ಈ ಕಾರ್ ಒಳಗಡೆ ಟಾಕ್ಸಿಕ್. ಯಾಕಂದ್ರೆ ಹೊಸ ಕಾರ್ ಒಳಗಡೆ ಇರೋದು ಟಾಕ್ಸಿಕ್ ಗ್ಯಾಸಸ್ ಅಂದ್ರೆ ವಿಒಸಿಸ್, ವೋಲಟೈಲ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್. ಹೊಸ ಕಾರಲ್ಲಿರೋ ಲೆದರ್, ಫ್ಯಾಬ್ರಿಕ್, ಸೀಟ್ ಕವರ್ ಅಷ್ಟೇ ಅಲ್ಲ, ಅದು ಒಳಗಡೆ ಇರೋ ಫೋಮ್, ಅದಕ್ಕೆ ಯೂಸ್ ಮಾಡಿರೋ ಅಡ್ಹೆಸಿವ್ಸ್ ಅದೆಲ್ಲಾನು ವೋಲಟೈಲ್ ಆರ್ಗ್ಯಾನಿಕ್ ಕಾಂಪೌಂಡ್ ರಿಲೀಸ್ ಮಾಡುತ್ತೆ. ಅದು ಕಾರ್ಸಿನೋಜೆನಿಕ್ ಅಂದ್ರೆ ಕ್ಯಾನ್ಸರ್ ಕಾಸ್ ಮಾಡುತ್ತೆ. ಅದರ ಎಫೆಕ್ಟ್ ನ ಕಡಿಮೆ ಮಾಡ್ಬೇಕಂದ್ರೆ ಕಾರಲ್ಲಿ ಕೂರಕ್ಕಿಂತ ಒಂದ್ 2 ನಿಮಿಷ ಮುಂಚೆ AC ಆನ್ ಮಾಡಿ ಕಾರ್ ವಿಂಡೋಸ್ ನ ಓಪನ್ ಮಾಡಿ. AC ಡಕ್ಟು ಕ್ಲೀನ್ ಆಗುತ್ತೆ, ಕಾರಲ್ಲಿರೋ ಟಾಕ್ಸಿನ್ಸ್ ಹೊರಗಡೆ ಹೋಗುತ್ತೆ. ಅದರಿಂದ ನಿಮ್ಮ ಮೇಲೆ ಸೈಡ್ ಎಫೆಕ್ಟ್ಸ್ ಕಡಿಮೆ ಆಗುತ್ತೆ. ತುಂಬಾ ಜನ ಹೊಸ ಕಾರಲ್ಲಿ ಕೂತ್ಕೊಂಡಿದ ತಕ್ಷಣ ಕಣ್ಣುರಿ, ತಲೆನೋವು ಅಂತಾರೆ. ಇದು ಒನ್ ಆಫ್ ದ ಮೇನ್ ರೀಸನ್ಸ್. ಇಂಡಿಯಾದಲ್ಲಿ ಹೊರಗಡೆ ಟೆಂಪರೇಚರ್ ಜಾಸ್ತಿ ಇರೋದ್ರಿಂದ ಕಾರ್ನ ಕ್ಲೋಸ್ ಮಾಡಿಟ್ಟಾಗ ಒಳಗಡೆ ಟೆಂಪರೇಚರ್ 60ರಿಂದ 70 ಡಿಗ್ರಿ ತನಕ ಹೋಗುತ್ತೆ. ಅದರಿಂದ ಈ ಟಾಕ್ಸಿನ್ಸ್ ಇನ್ನೂ ಫಾಸ್ಟ್ ಆಗಿ ರಿಲೀಸ್ ಆಗುತ್ತೆ. ಇದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್. ಕಾರ್ ಕಂಪನೀಸ್ ನಮ್ಗೆ ಇದನ್ನ ಹೇಳ್ಬೇಕು, ಅವ್ರು ಹೇಳಲ್ಲ. ಯಾಕಂದ್ರೆ ಅವ್ರಿಗೆ ನಿಮ್ ದುಡ್ಡು ಇಂಪಾರ್ಟೆಂಟ್, ನೀವಲ್ಲ. ನೀವು ಅಷ್ಟೇ, ನಿಮ್ಗೆ ಯಾರು ಇಂಪಾರ್ಟೆಂಟ್ ಅಂತವ್ರಿಗೆ ಈ ರೀಲ್ ನ ಶೇರ್ ಮಾಡಿ. ಹೊಸದಾಗಿ ಕಾರ್ ತಗೊಂಡ್ರೆ ನಿಮ್ ಫ್ರೆಂಡ್ಸ್, ಫ್ಯಾಮಿಲಿ ಯಾರಾದ್ರೂ ಇದ್ರೆ ಅವ್ರಿಗೆ ಇದನ್ನ ಶೇರ್ ಮಾಡಿ. ಯಾಕಂದ್ರೆ ಇದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್. ಈ ತರ ಸ್ಮೆಲ್ಲು ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗಿದ್ರೆ ಕಮೆಂಟ್ ಮಾಡಿ ನನಗೆ ತಿಳಿಸಿ. ಯಾಕಂದ್ರೆ ಎವ್ರಿ ಕಮೆಂಟ್ ಇಸ್ ಅ ಸೈಲೆಂಟ್ ಎನ್ಕರೇಜ್ಮೆಂಟ್. ನಾನು 2 ಡಿಗ್ರಿ ಚಳಿ ಇರುವ ಕೂಡ 2 ನಿಮಿಷ ವೇಸ್ಟ್ ಆದ್ರೆ ಆಗ್ಲಿ ಅಂತ ಇದನ್ನ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೀನಿ. ಹೊಸ ಕಾರು, ಹಳೆ ಕಾರು ಅದು ಮ್ಯಾಟರ್ ಆಗಲ್ಲ. ನಿಮಗ್ ನೀವು ಇಂಪಾರ್ಟೆಂಟ್ ಆಗಿದ್ರೆ ನಿಮ್ಮ ಆರೋಗ್ಯ ನೀವೇ ಕಾಪಾಡ್ಕೊಂಡಿಲ್ಲ ಅಂದ್ರೆ ನೀವೇ ಅಯೋಗ್ಯರು. ಈ ಕಂಟೆಂಟ್ ಇಷ್ಟ ಆದ್ರೆ ಇಷ್ಟಪಟ್ಟು ಫಾಲೋ ಮಾಡಿ. ನಿಮ್ಮ ಮನ್ಸ್ ಮಾಡಿದ್ರೆ ಅಲೋಸ್, ಕೆಳಗಡೆ ಒತ್ತಿ ಫಾಲೋಸ್. ಪ್ರಾಣ ಹೋಗುವಂತ ಅರ್ಜೆನ್ಸಿ ಯಾವ್ದು ಇಲ್ಲ ಅಂದ್ರೆ 2 ನಿಮಿಷ ಬಿಟ್ಟು ನಿಧಾನಕ್ಕೆ ಕಾರ್ ಹತ್ತಿ, ಏನು ಪ್ರಾಬ್ಲಮ್ ಆಗಲ್ಲ. ಸ್ಮೆಲ್ ಆಗಿದ್ರೆ ಜೋರು, ಸ್ಟಾರ್ಟ್ ಮಾಡಬೇಡಿ ಕಾರು. ಜಾಸ್ತಿ ಇದ್ರೆ ಹೀಟು, ಕಾರ್ ಮಾಡಬೇಡಿ ಸ್ಟಾರ್ಟ್.